टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಭುಜ್ ಏರ್ಪೋರ್ಟ್ಗೆ ರಾಜನಾಥ್ ಸಿಂಗ್ ಆಗಮನವಾಗಿದೆ. ಗುಜರಾತ್ನ ಭುಜ್ ಏರ್ಪೋರ್ಟ್ನಿಂದ ಬಂದಿಳಿದಂಥ ರಾಜನಾಥ್ ಸಿಂಗ್ ಭುಜ್ ಏರ್ಪೋರ್ಟ್ಗೆ ರಾಜನಾಥ್ ಸಿಂಗ್ ಆಗಮಿಸಿದ್ದಾರೆ. ಅಲ್ಲಿಂದ ನೇರವಾಗಿ ಏರ್ಬೇಸ್ಗೆ ತೆರಳುತ್ತಾರೆ. ಅಲ್ಲಿನ ಸೇನಾ ನಾಯಕರ ಜೊತೆಗೆ ಮಾತುಕತೆ ಮಾಡ್ತಾರೆ ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಭುಜ್ ಏರ್ಪೋರ್ಟ್ಗೆ ರಾಜನಾಥ್ ಸಿಂಗ್ ಆಗಮನವಾಗಿದೆ. ಗುಜರಾತ್ನ ಭುಜ್ ಏರ್ಪೋರ್ಟ್ಗೆ ಬಂದಿಳಿದಂಥ ರಾಜನಾಥ್ ಸಿಂಗ್ ಅಲ್ಲಿಂದ ಸೇನೆಯ ಶಸ್ತ್ರಾಸ್ತ್ರ ಪಡೆಗಳ ಯೋಧರು ಯಾರಿದ್ದಾರೆ ಅವ್ರ ಜೊತೆ ಕೂಡ ಮಾತುಕತೆಯನ್ನು ಮಾಡ್ತಾರೆ. ಇದರ ಜೊತೆಗೆ ಭುಜ್ ಏರ್ಪೋರ್ಟ್ನಲ್ಲಿ ಪರಿಶೀಲನೆ ಕೂಡ ಮಾಡ್ತಾರೆ. ಅಲ್ಲಿ ಕೆಲವೊಂದಿಷ್ಟು ಮಾಹಿತಿಯನ್ನು ಕೂಡ ಸಂಗ್ರಹ ಮಾಡ್ತಾರೆ. ಈಗಾಗಲೇ ಆಪರೇಷನ್ ಸಿಂಧೂರ್ನಲ್ಲಿ ಭುಜ್ ಏರ್ಬೇಸ್ ಅಂತೂ ಅತ್ಯಂತ ಮಹತ್ವದ ಏರ್ಬೇಸ್ ಆಗಿತ್ತು. ಅಲ್ಲಿಂದಲೇ ಪಾಕಿಸ್ತಾನದ ಅನೇಕ ಡ್ರೋನ್ಗಳನ್ನು ಹೊಡೆದುರುಳಿಸಲಾಗಿತ್ತು. ಇನ್ನು ಭುಜ್ ಏರ್ಬೇಸನ್ನು ಟಾರ್ಗೆಟ್ ಮಾಡಿ ಪಾಕಿಸ್ತಾನ ಕೂಡ ದಾಳಿಯನ್ನು ಮಾಡಿತ್ತು. ಅದನ್ನು ಭಾರತೀಯ ಸೇನಾಪಡೆಗಳು ಯಶಸ್ವಿಯಾಗಿ ಹಿಮ್ಮೆಟ್ಟಿಸಿದ್ವು. ಈಗ ಅದೇ ಏರ್ಬೇಸ್ಗೆ ರಾಜನಾಥ್ ಸಿಂಗ್ ತೆರಳುತ್ತಾ ಇದ್ದಾರೆ. ಈಗ ತಾನೇ ಏರ್ಪೋರ್ಟ್ನಿಗೆ ಬಂದು ಇಳಿದಿದ್ದಾರೆ ಅಂತ ಮಾಹಿತಿ ಲಭ್ಯವಾಗುತ್ತೆ. ಅಲ್ಲಿಂದ ಮುಂದೆ ಸಭೆ ಕೂಡ ಆಗುತ್ತೆ. ಅಲ್ಲಿ ಯೋಧರ ಜೊತೆಗೆ ಸಂವಾದ ಕೂಡ ಮಾಡ್ತಾರೆ. ಈ ಸಂವಾದದಲ್ಲಿ ಸಹಜವಾಗಿ ಪಾಕಿಸ್ತಾನಕ್ಕೆ ಒಂದು ಎಚ್ಚರಿಕೆ ಕೊಡುವಂಥ ನಿರೀಕ್ಷೆ ಇದೆ. ಅತ್ಯಂತ ಮಹತ್ವದ ವಿಚಾರಗಳು ಚರ್ಚೆ ಆಗುತ್ತೆ ಅಂತ ಹೇಳಲಾಗ್ತದೆ. ಯಾಕೆಂದರೆ ಏರ್ಬೇಸ್ಗೆ ಇನ್ನಷ್ಟು ಆಧುನೀಕರಣವಾಗಿ ಅದನ್ನು ಇನ್ನಷ್ಟು ಸಶಕ್ತವಾಗಿ ಅಭಿವೃದ್ಧಿಪಡಿಸುವಂಥ ನಿಟ್ಟಿನಲ್ಲಿ ಕೂಡ ಒಂದು ಸಣ್ಣ ಮಟ್ಟಿಗೆ ಚರ್ಚೆ ಆಗುವಂಥ ಸಾಧ್ಯತೆ ಇರುತ್ತೆ. ಈಗಾಗಲೇ ಸೇನಾಪಡೆಗೆ ಸುಮಾರು 50,000 ಕೋಟಿ ರೂಪಾಯಿಯಷ್ಟು ಹೆಚ್ಚುವರಿ ಹಣವನ್ನು ಕೂಡ ನೀಡೋದಕ್ಕೆ ಕೇಂದ್ರ ಸರ್ಕಾರ ತೀರ್ಮಾನ ಮಾಡಿದೆ. ಇದರ ಜೊತೆಗೆ ಸೇನಾಪಡೆಗಳ ಮನೋಬಲವನ್ನು ಹೆಚ್ಚಿಸುವಂಥ ನಿಟ್ಟಿನಲ್ಲಿ ಆಪರೇಷನ್ ಸಿಂಧೂರ್ ನಡೆದಂಥ ಅಥವಾ ಕಾರ್ಯಾಚರಣೆಗೆ ಯಾರ್ಯಾರು ಮುಂದಾಗಿದ್ದರು ಅಂಥ ಏರ್ಬೇಸ್ಗಳಿಗೆ ಸೇನಾ ಪಡೆಗಳ ಮುಖ್ಯಸ್ಥರನ್ನು ಭೇಟಿ ಆಗ್ತಿದ್ದಾರೆ, ಕಮಾಂಡರ್ಗಳನ್ನು ಭೇಟಿ ಆಗ್ತಿದ್ದಾರೆ ರಕ್ಷಣಾ ಸಚಿವರು. ಒಂದು ಅಲ್ಲಿನ ಸ್ಥಿತಿಯನ್ನು ಅರ್ಥಕೊಳ್ಳುವಂಥ ನಿಟ್ಟು, ಮತ್ತೊಂದು ಅಲ್ಲಿರುವಂಥ ಯೋಧರನ್ನು ಮಾತಾಡಿಸಿ ಅವರ ಮನೋಬಲವನ್ನು ಇನ್ನಷ್ಟು ವೃದ್ಧಿ ಮಾಡುವಂಥ ನಿಟ್ಟಿನಲ್ಲೂ ಕೂಡ ಭೇಟಿ ಮಾಡಲಾಗ್ತದೆ ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಇದರ ಜೊತೆಗೆ ಈಗಾಗಲೇ ಭುಜ್ ಏರ್ಬೇಸ್ನಲ್ಲಿ ಮಾತುಕತೆ ಆದ ಬಳಿಕ ಸಂವಾದ ಮಾಡ್ತಾರೆ. ಹಿರಿಯ ಅಧಿಕಾರಿಗಳ ಜೊತೆಗೆ ಮಾತುಕತೆ ಮಾಡ್ತಾರೆ ರಾಜನಾಥ್ ಸಿಂಗ್. ಅದಾದ ಬಳಿಕ ಯೋಧರ ಜೊತೆಗೆ ಒಂದು ಸಂವಾದವನ್ನು ಕೂಡ ಮಾಡ್ತಾರೆ ಅಂತ ಹೇಳಲಾಗ್ತದೆ. ಯಾಕೆಂದರೆ ಯೋಧರು ಭಾಗಿಯಾಗಿದ್ದರು. ಪ್ರಮುಖವಾಗಿ ಪಾಕಿಸ್ತಾನ ನಿರಂತರವಾಗಿ ಗುಜರಾತ್ ಸೇರಿದಂತೆ ಸುತ್ತಮುತ್ತಲಿನ ಭಾಗದ ರಾಜ್ಯಗಳ ಮೇಲೆ ಡ್ರೋನ್ ದಾಳಿ ಮಾಡಿತ್ತು. ಇದೇ ಭುಜ್ ಏರ್ಬೇಸ್ನಿಂದ ಅದನ್ನು ಕಂಟ್ರೋಲ್ ಮಾಡಲಾಗ್ತಾ ಇತ್ತು.